ఏమో ఇష్యూ బిగ్ బాస్ సెలెక్ట్ అయ్యాడని వాళ్ళే ఫోన్ చేస్తారు వాళ్ళదే కదా టీచర్ಸ್ ಕಾಲ್ ಟೈಮ್ ಆ್ಯಂಡ್ ಇಷ್ಟು ದಿನ ನಾನು ರೀಲ್ಸ್ ಮಾಡಿ ಕಷ್ಟಪಟ್ಟು ಪಟ್ಟಿರೋದಕ್ಕೆ ಇವತ್ತು ಫಲ ಸಿಕ್ಕಿದೆ. ಆ್ಯಂಡ್ ಎಷ್ಟೋ ಜನ ಹೇಳೋರು ಒಂದು ನನ್ನನ್ನು ನಮ್ಮ ಫ್ಯಾಮಿಲಿನೆಲ್ಲ ಒಂದೊಂಥರ ನೋಡೋರು, ಅಂದರೆ ಹೆಂಗ್ ಬೆಳಿತಾರೆ ಹಿಂಗೆಲ್ಲ ನೋಡೋರು. ಬಟ್ ಆದರೆ ಇವಾಗಂತೂ ನಾನು ನಿಜವಾಗ್ಲೂ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅದೇನೋ ಒಂಥರ ಫೀಲ್ ಗೈಸ್. ಇವತ್ತು ಪತ್ರಿಕೆ ತಗೊಂಬರ್ಕೊಂಡಿದ್ದೀವಿ, ಪ್ರಿಂಟಿಂಗ್ ಕೊಟ್ಟಿದ್ದು ಹೆಂಗೆ ಬಂದಿದ್ದೀವಿ ಗೈಸ್. ಅಂತೂ ಇಂತೂ ಈ ಹೂವು ಅಂತೂ ನಮ್ಮ ಅಕ್ಕಂಗೆ ಇಷ್ಟ ಆಗೈತೆ, ಅದಕ್ಕೆ ಕಿತ್ಕೊಂಡೋಗೋಣ ಅಂತ. ಮುಂದೆ ವನಿತಾಕ್ಕಂಗೆ ಇಷ್ಟ ಅಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮಗೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಆ್ಯಂಡ್ ಇವತ್ತು ಬೆಳಗ್ಗೆನೇ ನಾನು ನಿಮ್ಗೆ ತೋರಿಸ್ದಂಗೆ ಬೆಳಗ್ಗೆ ಹೋಗಿ ಬೇಗ ಇನ್ವಿಟೇಷನ್ ಕಾರ್ಡ್ ಎಲ್ಲ ತೊಗೊಂಬಂದೆ. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ದು ವಿಡಿಯೋ ಶೂಟ್ ಎಲ್ಲ ಇರುತ್ತೆ, ವಿಡಿಯೋ ಶೂಟ್ ಮಾಡಿಕೊಂಡು ಆ್ಯಂಡ್ ಭಾನುವಾರ ಪತ್ರಿಕೆನ ಪ್ಯಾಕ್ ಮಾಡೋದಿರುತ್ತೆ. ಆ್ಯಂಡ್ ಅವತ್ತಿಂದ ಒಂದು ವ್ಲಾಗು. ಆ್ಯಂಡ್ ಫುಲ್ಲು ಇವಾಗ ಮದುವೆ ಸೀಸನ್, ಅಂದರೆ ಮದುವೆ ನಮ್ಮ ಅಕ್ಕಂದು ಮದುವೆ ಆಗಿರೋದ್ರಿಂದ ಫುಲ್ಲು ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಫುಲ್ಲು ನಾನು ಯೂಟ್ಯೂಬಲ್ಲೇ ಜಾಸ್ತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಬಟ್ ನಿಮ್ಗೆ ಜಾಸ್ತಿ ಯೂಟ್ಯೂಬಲ್ಲಿ ಸಿಗುತ್ತೆ. ಆ್ಯಂಡ್ ನೋಡಿ ಇಷ್ಟು ಹೇಳೋಕ್ಕಾಗೋದು. ಆ್ಯಂಡ್ ಇವತ್ತು ಹೋಗಿ ತೊಗೊಂಬಂದಿದ್ದೀವಿ, ತೋರಿಸ್ತೀನಿ. ಅಲ್ಲಿಟ್ಟಿದ್ದೀವಿ ಫುಲ್ಲು ಇನ್ವಿಟೇಷನ್ ಕಾರ್ಡು ಇದೆಲ್ಲ ಫುಲ್ಲು ಇಷ್ಟು ಹೋಗಿ ಗಾಡೀಲಿ ತೊಗೊಂಬಂದಿದ್ದು. ಆ್ಯಂಡ್ ನಾನು ಮತ್ತು ನಮ್ಮ ಅಪ್ಪ ಹೋಗಿ ಬಂದು. ಆ್ಯಂಡ್ ಇಲ್ಲಿ ಮೇಡಮ್ ಅವರು ಕೂತ್ಕೊಂಡು ತಿಂತಿದ್ದಾರೆ. ಆ್ಯಂಡ್ ಅಲ್ಲಿ ಮದುವೆ ಹೆಣ್ಣು ಅವರಿಗೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಗೈಸ್. ಆ್ಯಂಡ್ ನನಗೆ ನಮ್ಮಮ್ಮ ಎಷ್ಟೆಲ್ಲ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ಮನೇಲಿ ಪೇಂಟ್ ಎಲ್ಲ ಹೊಡಿತಾರೆ. ಆ್ಯಂಡ್ ನಮ್ಮಮ್ಮಂಗೆ ಕೇಳ್ತಾನೆ ಇರ್ತೀನಿ, ಕಟ್ಟು 3 ಗಂಟೆ ತಾಳಿಗೆ 3 ಗಂಟೆ ಹಾಕ್ತಾರಲ್ಲ ತಾಳಿಗೆ, ಅದಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಮಾಡಬೇಕು? ಮನೆಗೆ ಪೇಂಟ್ ಹೊಡಿಬೇಕು, ಮನೇಲಿ ಪಾತ್ರೆ ತೊಳಿಬೇಕು, ಪತ್ರಿಕೆ ಇವೆಲ್ಲ ಒರೆಸ್ಬೇಕು, ಬಟ್ಟೆ ಎಲ್ಲ ತೊಗೊಬೇಕು, ಇಷ್ಟೆಲ್ಲ ಯಾಕೆ ತೊಗೊಬೇಕು ಅಂತ ನಮ್ಮ ಅಮ್ಮಂಗೆ ಕೇಳ್ತಿದ್ದೆ. ನಮ್ಮಮ್ಮ ನನ್ನೇ ಬೈಯಕ್ಕೆ ಬರ್ತಿರೋ ಗೈಸ್, ಈ ಥರ ಎಲ್ಲ ಆಗೋಗುತ್ತೆ. ಆ್ಯಂಡ್ ಇನ್ನು ವ್ಲಾಗ್ಸ್ ಅಂತೂ ಸಖತ್ತಾಗಿ ಹೋಗ್ತಾ ಇರುತ್ತೆ. ಆ್ಯಂಡ್ ಇವತ್ತು ಇದೆಲ್ಲ ಕೆಲಸ ಮನೆ ಹತ್ರ ಫುಲ್ಲು ಸೀಟ್ಸ್ ಹಾಕಬೇಕು. ಆ್ಯಂಡ್ ಇದಕ್ಕೋಸ್ಕರನೇ ಇವತ್ತು ನಾನು ರಜಾ ಹಾಕಿ, ಆಮೇಲೆ ಇದು ಸ್ವಲ್ಪ ವಿಡಿಯೋ ಶೂಟ್ಸ್ ಎಲ್ಲ ಇತ್ತು, ಅದಕ್ಕೋಸ್ಕರ ಮಾಡಬೇಕು ಅಂದ್ಬಿಟ್ಟೆ. ಆ್ಯಂಡ್ ನಾನು ಇವತ್ತು ರಜಾ ಹಾಕಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಹೋಗುತ್ತೆ ವ್ಲಾಗ್ಸ್ ಗೈಸ್. ಇವಾಗ ನಾನು ಏನು ಮನೇಲಿ ಕೂತ್ಕೊಂಡೆಲ್ಲ ಮಾತಾಡಿದೆ ನಿಮಗೆ. ಇವತ್ತು ವ್ಲಾಗು ಹಂಗಿರುತ್ತೆ, ಸೀಟ್ ಹಾಕ್ತೀವಿ ಅನ್ನೋದೊಂದು ಇದೆ. ಪತ್ರಿಕೆ ಎಲ್ಲ ತಂದೆ. ಆ್ಯಂಡ್ ನನ್ನ ಮನೇಲಿ ಅವ್ರು ಇದ್ರು ಅಂದ್ಬಿಟ್ಟು ಆಗ ಮಾತಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಏನು ಅಂದರೆ ನಮ್ಮ ಅಮ್ಮಂಗೆ ಆ್ಯಂಡ್ ಇನ್ನೊಂದು ಅಕ್ಕಂಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಅದು ಏನಂತಂದರೆ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಆ ಥರ ಪ್ರ್ಯಾಂಕ್ ಮಾಡಬೇಕು. ಆ್ಯಂಡ್ ಕೆಳಗಡೆ ನೋಡ್ತಿದ್ದಾರೆ ಅನಿಸುತ್ತೆ ಇವಾಗ. ಆ ಥರ ಶೀಟು ನೆನ್ನೆ ಕುತ್ಕೊಂಡು ಮನೇಲೆಲ್ಲ ಆ ಥರ ಶೀಟ್ನೆಲ್ಲ ಅಂದರೆ ಒಂದು ಅಲ್ಲಿ ಎಲ್ಲೆಲ್ಲಿ ನನ್ನ ಹೆಸರು ಬರಬೇಕು, ಅಡ್ರೆಸ್ಸು ಇದೆಲ್ಲ ಕ್ರಿಯೇಟ್ ಮಾಡಿಕೊಂಡು. ಆ್ಯಂಡ್ ಇವಾಗ ಒಂದು ಇಮೇಲ್ ಕ್ರಿಯೇಟ್ ಮಾಡಬೇಕು, ಅಂದರೆ ಬಿಗ್ ಬಾಸಿಂದ ನನಗೆ ಮೇಲ್ ಬಂದಿರೋ ಥರ ಈ ಥರ ಎಲ್ಲ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಇವತ್ತು ಈ ಥರ ಪ್ರ್ಯಾಂಕ್ ಮಾಡೋದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ನಾನು ನೆನ್ನೆ ನಮ್ಮ ಐಶಕ್ಕಂಗೆ ಹೇಳ್ಬಿಟ್ಟೆ. ಆ್ಯಂಡ್ ಅವ್ರು ಸಪೋರ್ಟ್ ಬೇಕಾಗಿತ್ತು, ಯಾಕಂದರೆ ಇಮೇಲ್ ಕಳಿಸ್ಬೇಕು ಇನ್ನೊಬ್ಬರಿಂದಲ್ಲ, ಅದಕ್ಕೋಸ್ಕರ ನನಗೆ ಆ ಥರ ಬೇಕಾಗಿತ್ತು. ಇವತ್ತು ಇದೇ ಪ್ರ್ಯಾಂಕು, ಅದಕ್ಕೋಸ್ಕರ. ಆ್ಯಂಡ್ ಇದೆಲ್ಲ ಮನೇಲಿ ಕೆಲಸ ಐತೆ ಅಂದ್ಬಿಟ್ಟು ನಾನು ಇವತ್ತು ರಜಾ ಹಾಕಿದೆ ಗೈಸ್. ಆ್ಯಂಡ್ ನೆನ್ನೆ ನೈಟ್ ಯಾಕೆ ಥಿಂಕ್ ಮಾಡಿದೆ. ಆ್ಯಂಡ್ ಶರತ್ ಕನ್ನಡ ವ್ಲಾಗ್ಸ್ ಅವ್ರು ಮಾಡಿದರು, ನಾವು ಯಾಕೆ ಒಂದ್ಸಲ ಮಾಡಬಾರ್ದು ಅಂತ ಥಿಂಕ್ ಮಾಡಿ. ಆ್ಯಂಡ್ ನೆನ್ನೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫುಲ್ಲು ಮಾಡಿದ್ದೀನಿ. ಆ್ಯಂಡ್ ನೀವು ತಮ್ಮನೇಲಿ ನೋಡಿದ ತಕ್ಷಣ ಅಂದ್ಕೊಂಡಿರ್ತೀರ. ನೋಡಿ ಗೈಸ್, ಫುಲ್ಲು ಪ್ರ್ಯಾಂಕ್ ಮಾಡೋಣ. ಆ್ಯಂಡ್ ಪ್ರ್ಯಾಂಕ್ ಮಾಡೋವಾಗ ನಾನು ಒಂಚೂರು ತೆಲುಗಲ್ಲಿ ಮಾತಾಡ್ತಾ ಇರ್ತೀನಿ, ಯಾಕಂದರೆ ಕನ್ನಡರಲ್ಲಿ ಮಾತಾಡಿದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ ನೀನೇನೋ ಮಾಡ್ತಿದ್ದೀಯ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೋಸ್ಕರ ನಾನು ತೆಲುಗಲ್ಲಿ ಮಾತಾಡ್ತೀನಿ. ಆ್ಯಂಡ್ ತೆಲುಗಲ್ಲಿ ಮಾತಾಡಿದ್ಮೇಲೆ ಅದೇನೇನು ತೆಲುಗಲ್ಲಿ ಏನೇನು ಮಾತಾಡಿದೆ ಅನ್ನೋದನ್ನ ಕನ್ನಡದಲ್ಲಿ ಹೇಳ್ತೀನಿ. ಆ್ಯಂಡ್ ನೋಡುವ, ಫೋನ್ ಕಾಲ್ಸ್ ಮಾಡಿ ಯಾರಿಗಾರು ಬೇರೆಯವ್ರಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಮ್ಮಮ್ಮ ಮತ್ತು ವನಿತಾಕ್ಕಂಗೆ ಅವ್ರಿಗೂ ಪ್ಲಸ್ ಸ್ವಲ್ಪ ಜನಕ್ಕೆ ಮಾಡಬೇಕು, ರಿಲೇಷನ್ಸು ಇಲ್ಲಾಂದರೆ ಯಾರಿಗಾರು ಅವ್ರು ಏನೇನು ಅಂದರೆ ಅವ್ರು ಹೆಂಗೆ ಎದುರ್ಕೊತಾರೆ ಅನ್ನೋದನ್ನ ನೋಡೋಣ ಗೈಸ್. ಇವತ್ತು ಅದೇ ಗೈಸ್ ಫುಲ್ಲು. ಆ್ಯಂಡ್ ನೋಡುವ, ಅದು
ಕರೆಕ್ಟಾಗಿ ಹೋಗುತ್ತಾ ಇಲ್ಲೋ ಎಲ್ಲಿ ನಂಗೆ ಅನ್ಸ್ದಂಗೆ ಫುಲ್ಲು ನಮ್ಮಮ್ಮ ಖುಷಿ ಆಗ್ತಾರೆ. ಆ್ಯಂಡ್ ಅದು ವೀಡಿಯೋ ಬೇರೆ ಹಾಕ್ಬೇಕಾಗಿತ್ತು. ಆ್ಯಂಡ್ ನನ್ನ ವೀಡಿಯೋ ಸುಮ್ಮನೆ ಇದು ಪ್ರ್ಯಾಂಕ್ ಮಾಡ್ತಿರೋದು ಹೇಳ್ಬೇಕಾಯ್ತು. ಆ್ಯಂಡ್ ನಂಗೆ ವೀಡಿಯೋ ಯಾವುದೋ ಒಂದು ರೀಲ್ಸ್ ಮಾಡಿರೋದು ಹಾಕಿದೆ, ಅವರು ಸೆಲೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳೋಣ. ನೋಡುವ ಈ ಪ್ರ್ಯಾಂಕ್ ವೀಡಿಯೋ ಪ್ರ್ಯಾಂಕ್ ಆಗ್ತಾರ ಇಲ್ವಾ ನನ್ನ. ಆ್ಯಂಡ್ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಬೇಕು, ಮಾಡುವ. ಬಿ ವೇಟಿಂಗ್ ಗೈಸ್. ಇದೆಲ್ಲ ಒಂಚೂರು ಕೆಲಸ ಇದೆ, ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಹೋಗಿ ಅದೊಂದು ಪ್ರಿಂಟೌಟ್ ತೊಗೊಂಬರ್ಬೇಕು, ಮಾಡೋಣ ನಮ್ಮ ಅಮ್ಮನ ಪ್ರ್ಯಾಂಕ್ ಈ ಸಲ. ನಾನು ಇವಾಗ ಬಿಗ್ ಬಾಸ್ ಇದು ಮಾಡೋದಕ್ಕೆ ಪ್ರ್ಯಾಂಕ್ ಮಾಡೋದಕ್ಕೋಸ್ಕರ ನಮ್ಮ ಅಮ್ಮಗೆ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಆಗಿರೋಂಥ ಇಮೇಲ್ನ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಕನ್ನಡ ಅಂದ್ಬಿಟ್ಟು ಫುಲ್ಲು ಪ್ರ್ಯಾಂಕ್ ಮಾಡೋದಕ್ಕೆ ಮಾಡಿದ್ದೀನಿ. ಆ್ಯಂಡ್ ಈ ಹುಡುಗರ ಹತ್ರನೂ ಪ್ರ್ಯಾಂಕ್ ಮಾಡೋಣ ಬನ್ನಿ. ಬೇಗ ಪ್ರ್ಯಾಂಕ್ ಮಾಡ್ತೀನಿ ನೋಡ್ಕೊ, ಹುಡುಗ ಮಾಡ್ತೀನಿ ಗೈಸ್. ತೇಜ ತೇಜ ಏನು ಮಾಡ್ತಿದ್ದೀಯ? ಇವತ್ತು ಸ್ಕೂಲ್ ರಜಾನಾ? ಹೌದಾ? ಬಿಗ್ ಬಾಸ್ ನೋಡ್ತೇನೆ ನೀನು ಕನ್ನಡರಲ್ಲಿ? ನೋಡಲ್ಲ, ಹೇಳ್ದೆ ಸುಮ್ಮನೆ. ಮೂವಿ ಟಿಕೆಟ್ ಇದು ಇಲ್ಲ, ಇದು ಪಾಸ್ದು. ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ, ಅದಕ್ಕೆ ಕೇಳೋಣ ಅಂತ ಬಂದೆ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅದಕ್ಕೆ. ಬಿಗ್ ಬಾಸ್ ಸೆಲೆಕ್ಟ್ ಅದ ದೊಡ್ಡ ಬೇಡ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅದಕ್ಕೆ. ಬಿಗ್ ಬಾಸ್ ಸೆಲೆಕ್ಟ್ ಅದ ಬರೀ ಡೌಗಳಿಂದ. ಅದಕ್ಕೆ ಹೇಳೋಣ ಅಂತ ಬಂದೆ. ಬಿಗ್ ಬಾಸ್ ಕೀಸಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಸರಿ ಬಾಯ್. ಅಪ್ಪ ಈ ತರ ಸ್ಟೋರ್ಸ್ ಗೈಸ್ ಅವ್ನಿಗೆ ಹೇಳಿದ್ದಕ್ಕೆ ಅವನೇ ಇದಾಗೋದ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಬಿಟ್ಟು ನೋಡುವ, ಆಮೇಲಿಂದ ಬರ್ತೀನಿ. ನಾನು ಅವಾಗಲೇ ಹೇಳಿದ್ದು ಥ್ಯಾಂಕು ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ಅವನಂತೂ ಖುಷಿ ಐತೈತೆ ಗೈಸ್ ಹಂಗಂತ ಹೇಳ್ತಿದ್ದಕ್ಕೆ. ಅವ್ರಿಗೆ ಹೌದಾ ಅಂತಾವನೆ. ಆ್ಯಂಡ್ ನೋಡೋಣ ಇನ್ನೇ ಯಾರು ಸಿಗ್ತಾರ ನಮ್ಮ ರೋಡಲ್ಲಿ ಆಗಲಿ ನಮ್ಮ ಮನೇಲಿ ಆಗಲಿ ಎಲ್ಲರನ್ನೂ ಪ್ರ್ಯಾಂಕ್ ಮಾಡೋಕ್ಕಣ. ನೋಡುವ ಗೈಸ್. ಈ ಕಡೆ ನಮ್ಮ ಅಕ್ಕನ ಫೋನು ಅಂದರೆ ಇವಾಗ ವ್ಲಾಗ್ ಶೂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ನಮ್ಮ ಅಕ್ಕನಿಗೆ ಕೆಲಸ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನೆಟ್ವರ್ಕ್ ಬೇಕು ಅಂತಿದ್ದಾರೆ. ಆ್ಯಂಡ್ ಅದನ್ನೇ ಎಲ್ಲಿ ಪ್ಲೇಸ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ಹೆಂಗಾರು ನಮ್ಮ ಅಮ್ಮನ ಪ್ರ್ಯಾಂಕ್ ಮಾಡಬೇಕು. ಆ್ಯಂಡ್ ಇಲ್ಲೆಲ್ಲ ಪ್ಲೇಸ್ ಮಾಡಿ ನೋಡಿದೆ ಆಗ್ತಿಲ್ಲ. ಆ್ಯಂಡ್ ಇಲ್ಲೂ ಪ್ಲೇಸ್ ಮಾಡಿ ನೋಡಿದೆ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಪ್ಲೇಸ್ ಮಾಡಿಬಿಟ್ರೆ ನಮ್ಮ ಅಕ್ಕನಿಗೆ ನೆಟ್ವರ್ಕ್ ಬೇಕು, ಅದಕ್ಕೋಸ್ಕರ. ಆ್ಯಂಡ್ ನನ್ನ ಫೋನಲ್ಲಿ ಮಾಡೋಣ ಅಂತ ಅಂದರೆ ಇಮೇಲ್ ಬಂದು ನನ್ನ ಫೋನ್ಗೆ ಕಳ್ಸ್ಕೊಂಡಿರೋ ಥರ ನಾನು ಮಾಡಿರೋದು. ಆ್ಯಂಡ್ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಆ ಫೋನ್ ಕಳಿಸಿ, ಇಲ್ಲ ವೀಡಿಯೋ ಯಾವ ಫೋನಲ್ಲಿ ಮಾಡೋದು ಅಂತ ನೋಡ್ತಾ ಇದ್ದೀನಿ. ತಲೆ ಕೆಟ್ಟೈತೈತೆ ನನಗಂತೂ ನಿಜವಾಗ್ಲೂ. ಆ್ಯಕ್ಚುಲಿ ಹೆಂಗಾಗ್ತದೆ ಇರೋ 4 ಫೋನ್ ಮಾಡೋದು. ಅಣ್ಣ ಐಶೋಕ ಬಾಯಿಲ್ ಒಂದೇ ನಿಮಿಷ. మొన్న ఒక వీడియో చేసింది డాన్స్ కింద వచ్చినది. ఐశోక ఐశోక రాయుడు జడ్జి రాయుడా బిగ్ బాస్ ఇంకా వచ్చిందంట. ఇట్స్ మెయిల్ లో వచ్చిండే తప్పుగా చెప్తున్నా. చూడు పోయి ఆడంతా పోదప్ప నువ్వే. ఇట్స్ కిచ్చాల్సి దీపాలు సైన్ చేసింది. ఏమొచ్చింది నీకు? అదేదో తెలుస్తా ఒట్లా బిగ్ బాస్ ఇంకా వచ్చిందమ్మా. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ఏమండు షణ్ముఖ డ్రీమ్ బ్లాగ్స్ ಯೂಟ್ಯೂಬ್ ಅಂಡ್ ಕಂಟೆಂಟ್ ಕ್ರಿಯೇಟರ್ ದಿಗ್ಗಳೆ ಭದ್ರಕಾಳಿ ಲೇಔಟ್ ದಾಸನಪುರ ಹುಬ್ಳಿ ಬೆಂಗಳೂರು ನಾರ್ತ್ ಕರ್ನಾಟಕ 562123 selection as the 7th contestant బిగ్ బాస్ కన్నడ. 7th contestant గా సెలెక్ట్ చేసినారు. మొన్న వీడియో వేసింది వాళ్ళు దీనికి అప్లోడ్ చేసింది. అప్కమింగ్ సీజన్ డియర్ షణ్ముఖ డ్రీమ్ బ్లాగ్స్ వి ఆర్ ప్లీజ్ టు ఇన్ఫార్మ్. అదేమని చెప్తాను కన్నడం. 7th contestant for upcoming season journey YouTuber and content creator along with their ability to connect with the over 850 followers. Truly impressed with the selection team. We believe your personal person. అదే మా దాన్ని ఇచ్చిండ నాకేమో
ఏమనేసి ఇచ్చినారు? అంటే సెవెంత్ 7ನೇ కంటెస్టెంట్ గా సెలెక్ట్ అయిందాను అనేసి ఇదో మన అడ్రస్ అంతా వేసి పంపించిండారు. నువ్వే క్రియేట్ చేసుకోవడవా? మా లేదు మా ఇచ్చిండారు. నువ్వే క్రియేట్ చేసుకోవడవా? మా లేదు మా ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. వీళ్ళు కిచ్చా సుదీప్ వాళ్ళు సైన్ వేసిండేది అని ఇంకా ఇదో వాళ్ళది బిగ్ బాస్ ది లోగా ఇంకా ఇదో నాది షణ్ముఖ డ్రీమ్ బ్లాగ్స్ అనేది వేసినారు. అది చూడు కాయమ్మ వాళ్ళు అంపించిండారు అని చెప్తా ఉంటే సరే అప్ప ఇదో ఈడు వచ్చింది లేదా బిగ్ బాస్ దనిషి అప్డేట్. ఇదంతా అంపించకుండానే డేట్ అంతా వేసి పంపించిండారు అంటే నువ్వు కాదు కాదు అంత అంతే. ఏమో ఇష్యూ బిగ్ బాస్ సెలెక్ట్ అయ్యాడని నాకి తెలియదప్ప. వాళ్ళే ఫోన్ చేస్తారేమో. ఇది వాళ్ళదే కదా కిచ్చా సుదీప్ వాళ్ళది సైన్ జూమ్ చేసేకైతుంది ఒట్లా ఇది అదే తానే ఇచ్చిండేది. ఇది ఉండేది ఇది బిగ్ బాస్ అంటే ఇది అయినాక వాళ్ళే కాంటాక్ట్ చేస్తారా మనం కాంటాక్ట్ చేయాలి? మెయిల్ రావచ్చు. వనితక్క బిగ్ బాస్ సూడిడ్ అయితే వీళ్ళు అంపించింది ఇన్ని దినాలు రీల్స్ వేసింది అనుకో సార్థకమయ్యమ్మా. నువ్వు చెద్ది ఆడింక తెచ్చేది నువ్వు చెద్ది ఆడింక తెచ్చేది నాకు 1 నిమిషాలు చూసేదానికి నాకే ఒకతర చెయ్యి అంతా నడుస్తాను. ఇంకా ఇంకేం నడగలేదేమో చూడు. చెడ్డి గిడ్డి భద్రంగా అట్లా పిలిచినంత పోరా పూ గెలుతామో సోల్తామో అట్లా. అవును ఇప్పుడు కాలేజీకి పోతా ఉండవు. గోవిందా గోవిందా చేసేది కాలేజీలో అట్లా టైం అడగొచ్చు అయితే ఇదే వీళ్ళు ఇదిగా అనిపించింది ఒట్లా ఇదంతా సైన్ వీళ్ళది లోగా అంతా చూస్తే నిజంగా అనిపించిండాలేమో అనిపిస్తుంది. ఒట్లా మెయిల్ అనిపించిండారు అంతే. వీడు సంజును చేసినాడు ఒకసారి ఇన్స్టాగ్రామ్ లో ఒట్లా వాళ్ళకి పంపించిండ్రు. నేను చేసింది కదా ఒకసారి దానికే చూస్తే 10 మెయిల్ వచ్చింది అప్పుడే. అంతే సెలెక్ట్ అయిందా నీకు చేస్తానమ్మా. ಮತ್ತೆ వాళ్ళు ಮೇಲ್ పంపించిండారు అంతే సెలెక్ట్ అయిందే మారేతానే. ఉండు ఒకే ఒక వీడియೋ చేసుకొని ఇస్తాను నన్ను. ಗೈಸ್ ಹಾಯ್ ಲವ್ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಏನಿಲ್ಲ ಅಂಡ್ ಇವಾಗ ತಾನೇ ಒಂದು ಮೇಲ್ ಬಂತು ನನಗೆ ಬಿಗ್ ಬಾಸ್ ಇಂದ ಸೆಲೆಕ್ಟ್ ಆಗಿದ್ದೀನಿ ಅಂತ. ಅಂಡ್ ಅದಕ್ಕೆ ಅದು ನೋಡ್ದಾಗಿಂದ ಕೇಳ್ದಂಗ ನನಗೆ ಒಂಥರ ಕುತ್ಕೊಳಕ್ಕೆ ಆಯ್ತಿಲ್ಲ ನಿಂತ್ಕೊಳಕ್ ಆಯ್ತಿಲ್ಲ ಗೈಸ್. ಮುಂದೆ ನಿಮಿಷ ತಡೆಮ ವಿಡಿಯೋ ಮಾಡ್ಕೊಂತ ಇದೀನಿ. ಅಂಡ್ ಇಷ್ಟು ದಿನ ನಾನು ರೀಲ್ಸ್ ಮಾಡಿ ಕಷ್ಟಪಟ್ಟು ಪಟ್ಟಿರೋದಕ್ಕೆ ಇವತ್ತು ಫಲ ಸಿಕ್ಕಿದೆ. ಅಂಡ್ ಎಷ್ಟೋ ಜನ ಹೇಳೋರು ಒಂದು ನನ್ನನ್ನ ನಮ್ಮ ಫ್ಯಾಮಿಲಿನೆಲ್ಲ ಒಂದೊಂಥರ ನೋಡೋರು. ನೀನ್ ಅಂದ್ರೆ ಹೆಂಗ್ ಬೆಳಿತಾರೆ ಹಿಂಗೆಲ್ಲ ನೋಡೋರು. ಬಟ್ ಆದ್ರೆ ಇವಾಗಂತೂ ನಾನು ನಿಜವಾಗ್ಲೂ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅದೇನೋ ಒಂಥರ ಫೀಲ್ ಗೈಸ್. ಅಂಡ್ ನಮ್ಮನೆಗೆ ಪ್ರೌಡ್ ಫೀಲಿಂಗ್ ತರ್ತಾ ಇದ್ದೀನಿ. ಅಂಡ್ ನಮ್ಮ ಅಮ್ಮಂಗೂ ಖುಷಿ ಐತೈತೆ ತುಂಬಾ. ಅಮ್ಮ ಬಾರ ಮೈಲ್ ಒಂದೇ ನಿಮಿಷ ಬಾಯ್ಲಿ ನಿಂತ್ಕೋ ಬಾ ಪ್ಲೀಸ್. ಒಂದೇ ನಿಮಿಷ ಬಾಯ್ಲಿ ನಿಂತ್ಕೋ ಬಾ. ಮೈಕ್ ಇಟ್ಕೋ, ಅದ್ ಫೋನ್ ಬಿಡು, ಮೈಕ್ ಇಟ್ಕೋ. ನಿನ್ಗೆ ಏನ್ ಅನ್ನಿಸ್ತೀವಮ್ಮ? ಅಲ್ಲ ಮಗ ಸೆಲೆಕ್ಟ್ ಆಗೋನೆ ಬಿಗ್ ಬಾಸ್ ಅಂತ ಇದ್ರೆ ಹೇಳಮ್ಮ ಏನ್ ಅನ್ನಿಸ್ತು ಅಂತ. ಆ ಕೈಯಲ್ಲಿ ಇಟ್ಕೊ ಮೈಕ್.
ಏನ್ ಅನ್ನಿಸ್ತಿಲ್ಲ ಹೇಳ್ಬಿಟ್ಟು ಆಮೇಲೆ ನಗಮ್ಮ. ಅಲ್ಲಿ ನೋಡಿ ಗೈಸ್ ನಮ್ಮಮ್ಮ ನಗ್ತಾನೆ ಅವ್ರೆ, ಹೇಳ್ತಾ ಇದೀನಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನೀನ್ ಸೆಲೆಕ್ಟ್ ಆದ್ರೆ 100 ಚಡ್ಡಿ ಎಲ್ಲಿ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ಸೆಲೆಕ್ಟ್ ಆದ್ರೆ 100 ಚಡ್ಡಿ ಎಲ್ಲಿ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗೈಸ್ ಇವರೆಲ್ಲ ನಾನು ಫಸ್ಟ್ ವೀಕೆ ಬಂದ್ಬಿಡ್ತೀನಿ ಆಚೆಗೆ ಅಂತಿದ್ದಾರೆ. ಬಟ್ ನನ್ ಕಾನ್ಫಿಡೆನ್ಸ್ ಇದೆ 100 days ನಾನು ಇದ್ದು 100 days ಇರ್ತೀನೋ ಇಲ್ಲೋ ಒಟ್ನಲ್ಲಿ ಗೊತ್ತಿಲ್ಲ. ಅಂಡ್ ಏನೋ ಒಂದ್ ಅಲ್ಲಿಂದ ಕಲ್ತ್ಕೊಂಡ್ ಬರ್ಬೇಕು ಅನ್ನೋದು ನನ್ಗೂ ಒಂದ್ ಮೈಂಡ್ ಸೆಟ್ ಆಗಿದೆ. ಅಂಡ್ ಇಟ್ಕೊಮ್ಮ ಮೈಕ್. ಇನ್ನೊಂದ್ ಏನೋ ಹೇಳ್ಬೇಕು. ಆ ಕೈಲಿ ಇಟ್ಕೊ, ಈ ಕೈಲಿ ಇಟ್ಕೊ, ಕೈ ಕೊಡಿರಿ. ಕಂಗ್ರಾಚುಲೇಷನ್, ನೀನು ಪ್ರ್ಯಾಂಕ್ ಆಗಿದ್ಯಾ. ಅಂಡ್ ನಾನು ಐಶಕ್ಕೆ ಸೇರ್ಕೊಂಡು ನಿನಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತ ಮಾಡಿದ್ದೆ. ನಾನು ಯಾವ ಬಿಗ್ ಬಾಸ್ ಹೋಗ್ಲಿಲ್ಲ, ಯಾವ ವಿಡಿಯೋನು ಹಾಕಿಲ್ಲ. ಎಷ್ಟು ಬೇಗ ನಂಬಟ್ಟೆ ನೋಡು. ಬಿಸಾಕ್ಲ ಮೈಕು, ಸುಮ್ನೆ ಪ್ರ್ಯಾಂಕ್ ಮಾಡಿದ್ಮಾ. ಬಿಸಾಕ್ಲ, ನಾನು ಪ್ರಾಂಕ್ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಹೊಡ್ದೋಗ್ಬಿಟ್ಟು ಸುಮ್ನೆ ನೀನು. ನಾವ್ ನಿನ್ನೆ ನೈಟೇ ಪ್ಲಾನ್ ಮಾಡಿದ್ದು ನಿನಗ್ ಪ್ರ್ಯಾಂಕ್ ಮಾಡ್ಬೇಕು ನಿನ್ಗೆ ಒನಿದಾಗಂಗೆ ಅಂತ. ನೀನ್ ಆಟ ಆಡ್ಬೇಡ ಸುಮ್ನೆ, ನೀನ್ ಕೋವ ಕೊಟ್ಬಿಡು. ಪ್ರಾಂಕ್ ಮಾಡಕ್ ಯಾರು ಸಿಗ್ಲಿಲ್ವಾ? ಗೈಸ್ ನೋಡಿ ಗೈಸ್ ಮೈಕ್ ಎಲ್ಲ ಬಿಸಾಕ್ತಾರೆ ನಮ್ಮಂಗೆ. ಒಟ್ನಲ್ಲಿ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗೈತು. ಪ್ರತಿ ಸಲಿನೂ ನಾನು ಪ್ರ್ಯಾಂಕ್ ಸರಿಯಾಗಿ ಮಾಡ್ತಾ ಇದ್ದಿಲ್ಲ. ಇದು ಪ್ರ್ಯಾಂಕ್ ಮಾಡಿರೋದು ನಮ್ಮ ಅಮ್ಮಂಗೆ. ಇಲ್ಲಿ ನಮ್ಮ ಅಕ್ಕ ಇಲ್ಲೂ ಮಲ್ಗಿದ್ದಾರೆ. ವನಿತಕ್ಕ ಅಂತೂ ಸಖತ್ತಾಗಿ ಪ್ರ್ಯಾಂಕ್ ಆದ್ರು. ಅಂಡ್ ನಾವ್ ಮಾತಾಡಿದ್ ನೋಡಿ ನೆಕ್ಸ್ಟ್ ಲೆವೆಲ್. ನಾ ಇವಾಗ ಫ್ರಾಂಕ್ ಸ್ಪೆಲ್ಲಿಂಗ್ ಪ್ರ್ಯಾಂಕ್ ಅಂತ ಹೇಳೋ, ಫ್ರಾಂಕ್ ಅಂತೆ. ಅಂಡ್ ನಮ್ಮ ಅಮ್ಮ ಅಂತೂ ಪ್ರ್ಯಾಂಕ್ ಆಗೋದ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಅಂಡ್ ನನ್ ಕ್ಯಾಮ್ರಾ ನೋಡಿ ಈ ತರ ಕ್ಯಾಮ್ರಾ ಇಟ್ಟಿದ್ದು ಗೈಸ್. ಅಂಡ್ ಅವ್ರಿಗೆ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾಗಿರ್ಲಿಲ್ಲ. ಅಂಡ್ ಹಂಗಿದ್ದಾರೆ. ಹೆಂಗಿತ್ತು ಅಂದ್ರೆ ಹಿಂಗೆಲ್ಲ ನಾವಿಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ವು. ಅಂಡ್ ಕ್ಯಾಮ್ರಾ ಹಿಂಗಿಟ್ಬಿಟ್ಟು ಮಾತಾಡ್ತಿದ್ವಿ. ಎಲ್ಲ ಇಲ್ಲಿ ಹಿಂಗಿಂದಾನೆ ಓಡಾಡೋರು. ಬಟ್ ಅವ್ರ ಕ್ಯಾಮ್ರಾ ಇಟ್ಟಿರೋದೇ ಕಾಣಿಸ್ತಿರ್ಲಿಲ್ಲ. ಅಂಡ್ ಫೈನಲಿ ನಿನ್ನೆ ನೈಟ್ ಇಂದ ಇದನ್ನ ಅಂದ್ರೆ ಆತರ ಶೀಟ್ ಕ್ರಿಯೇಟ್ ಮಾಡೋದಕ್ಕೆ ಚಾಟ್ GPT ಹಾಕಿ ನಾನು ಆತರ ಎಲ್ಲ ಇದ್ ಮಾಡಿ ಅದಕ್ಕೋಸ್ಕರ ಒಂದು ಹೊಸ ಇಮೇಲ್ ಎಲ್ಲ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಅವ್ರ ಅಂತ ನಾನು ಈ ಮೆಸೇಜ್ ಮೊಬೈಲ್ಗೆ ಫುಲ್ಲು ಥ್ಯಾಂಕ್ಸ್ ಮಾಡಕ್ಕೆ ಗೈಸ್. ಫುಲ್ಲು ಥ್ಯಾಂಕ್ಸ್ ಮಾಡಕ್ಕೆ ಗೈಸ್. ಏನು ಅಳ್ತಾರ ಸುಸ್ತವ್ರ